ಓಂ ಪ್ರಕಾಶ್ ಮುನ್ನೂರ್, ಕಲಬುರಗಿ ಜಿಲ್ಲಾ ವರದಿಗಾರ. ರೈತರ ಹೆಸರಲ್ಲಿ ಸಾಲವನ್ನ ಪಡೆದು ರೈತರಿಗೆ ವಂಚನೆ ಮಾಡಿರುವಂತಹ ಒಂದು ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದನ್ಕೆರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದಿರುವಂತದ್ದು. ಸದ್ಯ ನಾನೀಗ ಅದೇ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂಭಾಗದಲ್ಲಿರುವಂತದ್ದು. ಸಾಕಷ್ಟು ಜನ ಈ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಕಷ್ಟು ಜನ ರೈತರಿಗೆ ಏನು ಕಳೆದ ಸಾಕಷ್ಟು ಜನರ ರೈತರ ಹೆಸರಲ್ಲಿ ಲೋನ್ ಅನ್ನ ತೆಗೆದುಕೊಂಡಿರುವಂತದ್ದು. ಆದ್ರೆ ಆ ರೈತರಿಗೆ ಯಾರಿಗೂ ಕೂಡ ಆ ಲೋನ್ ಅನ್ನ ತೆಗೆದುಕೊಂಡಿರುವಂತ ವಿಚಾರವೇ ಗೊತ್ತಿಲ್ಲ. ಆದ್ರೆ ಯಾವಾಗ ಲೋನ್ ಬೇಕು ಅಂತೇಳಿ ಕೇಳಕ್ ಹೋದಂತ ಸಂದರ್ಭದಲ್ಲಿ ಆ ರೈತರ ಪಹಣಿಯಲ್ಲಿ ಮತ್ತೆ ಸಾಲ ತೆಗೆದುಕೊಂಡಿರುವಂತ ವಿಚಾರ ಗೊತ್ತಾಗಿರುವಂತದ್ದು. ಹಾಗಾಗಿ ಈಗ ರೈತರು ಸೊಸೈಟಿಗೆ ಮತ್ತೆ ಡಿಸಿಸಿ ಬ್ಯಾಂಕ್ಗೆ ಕೇಳಿದ್ರೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಹೆಸರಲ್ಲಿ ಸಾಲ ಇದೆ ಅನ್ನುವಂತ ಒಂದಷ್ಟು ವಿಚಾರಗಳನ್ನ ಕೂಡ ಹೇಳ್ತಾ ಇರುವಂತದ್ದು. ರೈತರಿಗೆ ಗೊತ್ತಿಲ್ಲದಂತೆ ಸಾಕಷ್ಟು ಲೋನ್ ಅನ್ನ ಮಾಡ್ಕೊಂಡು ಲೂಟಿ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ನನ್ನ ಜೊತೆ ರೈತರೇ ಇದ್ದಾರೆ. ಸೊ ನೇರವಾಗಿ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಏನಾಗಿದೆ ಅಂತ ಹೇಳಿ. ಸರ್, ಏನಾಗೈತೆ ನಿಮ್ ಸೊಸೈಟಿದಾಗ? ಎಷ್ಟು ಜನರಿಗೆ ಈ ರೀತಿ ಆಗೈತೆ? ನಮ್ ಸೊಸೈಟಿದಾಗ್ರಿ 560 ಜನರಿಗೆ ಸಾಲ ಕೊಟ್ಟಿದೀವಿ ಅಂತೇಳಿ ARCS ಆಫೀಸ್ ಮಾಹಿತಿ ಕೊಡ್ತಿದ್ದಾರೆ ಸರ್. ಆದ್ರೆ ನಮ್ಮ ಸೊಸೈಟಿಯಲ್ಲಿ ಯಾವುದೇ ಮಾಹಿತಿ ಕೇಳಿದ್ರೆ ಸೆಕ್ರೆಟರಿ ಕೊಡ್ತಾ ಇಲ್ಲ. ಕ್ಯಾಶ್ ಬುಕ್ ಡೇ ಬುಕ್ ನಾವು ಏನ್ ನೋಡ್ತೀನಿ ಅಂದ್ರೂ ಕೊಡ್ತಾ ಇಲ್ಲ. 560 ಜನರಿಗೆ 3 ಕೋಟಿ 30 ಲಕ್ಷದ ಸಾಲ ವಿತರಣೆ ಮಾಡಿದೇವೆ ಅಂತ ಹೇಳಿದ್ದದ. ಆದ್ರೆ ಅದು 3 ಕೋಟಿ 30 ಲಕ್ಷ ರೈತರಿಗೆ ಹೋಗಿ ಮುಟ್ಟಿಲ್ಲ ಸರ್. 3 ಕೋಟಿ 30 ಲಕ್ಷದಾಗ ಎಲ್ಲಾ 30 ಲಕ್ಷದಾಗೆ ಎಲ್ಲರಿಗೆ ಹಂಚಿ 3 ಕೋಟಿ ಪೂರಾ ಹಗರಣ ಆಗಿದ್ದದ ಸರ್. ಇದ್ರ ಯಾರು ಮಾಡಿರುವಂತದ್ದು? ಸೆಕ್ರೆಟರಿ ಮತ್ತೆ ಇಲ್ಲಿನ ನಿರ್ದೇಶಕರು, ಇಲ್ಲಿಗೆ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಗೌತಮ್ ಪಾಟೀಲ್ ಅವರು ಇದ್ದಾರೆ ಸರ್. ಇದು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಅವ್ರದೇ ಅದ ಸರ್. ಇದ್ರಾಗ ಇಲ್ಲಿದ್ದೆಲ್ಲ ಇಲ್ಲಿ ಹೆಚ್ಚಿನ ಏನೇ ಮಾಹಿತಿ ಕೇಳಿದ್ರು ನೀ ಏನ್ ಮಾಡ್ಕೊತ ಹೋಗಿ ನಿಮ್ಮ ಅಪ್ಪಂದ್ ಕುನದ ಅಂತ ಹೇಳ್ತಾನ ನಾವು ಸೆಕ್ರೆಟರಿ ಅಂತ ನನಗೆ ಗೌತಮ್ ಪಾಟೀಲ್ ನನ್ನ ದೋಸ್ತನ, ನೀ ಏನ್ ಮಾಡ್ಕೊಂಪ್ಲೇ ಇದು ಮಾಡ್ಕೊ, ನೀ ನಾ ಎಲ್ಲ ನೋಡ್ಕೋತೀನಿ ಅಂತ ನಾವು ಮಾತಾಡ್ಲಕ್ ಹೋದ್ರ. ನಿಮ್ಗೆ ಎಷ್ಟು ನಿಮ್ಮ ಹೆಸರಲ್ಲಿ ಲೋನ್ ಐತಿ, ನೀವು ತಗೊಂಡಿದ್ರ ಅಂತ? ಹಾ ರೀ, ನಾವು ಲೋನ್ ತಗೊಂಡಿಲ್ಲ. ಆದ್ರೆ ನಮ್ದು ಕೇಳ್ತಾ ಹೋದ್ರೆ ಏನು ಹೇಳ್ತಾ ಇಲ್ಲ. ಅಲ್ಲಿ ನಮ್ಗೆ ಏನು ಮಾಹಿತಿನೇ ಸಿಗ್ತಾ ಇಲ್ಲ. ಅಲ್ಲಿ ಸರಿಯಾದ ರೀತಿ ಸಿಗ್ತಾ ಇಲ್ಲ. ಜನರಲ್ ಬಾಡಿ ಮಾಡ್ತಾರೆ, ಯಾರಿಗೂ ಗೊತ್ತೇ ಆಗಲ್ಲ. ಈಗ ನಿಮ್ಮ ಹೆಸರಲ್ಲಿ ಎಷ್ಟೈತಿ ಲೋನ್? ನಮ್ಮ ಹೆಸರು ನಮ್ಮ ತಂದೆಯವ್ರ ಇದು ಆಗಿದ್ದಾರೆ, ಡೆತ್ ಆಗಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡು ಅಂದ್ರೆ ಕೊಡ್ತಾ ಇಲ್ಲ. ಮತ್ತೊಬ್ರು ರೈತ ಮಹಿಳೆಯರು ಇದಾರೆ. ಮತ್ತ ತಾವ್ ಲೋನ್ ನಿಮಗ್ ಲೋನ್ ಕೊಟ್ರ ಹೆಂಗ? ಏನ್ ನಿಮ್ಮ ಹೆಸರು ಮ್ಯಾಗ ಲೋನ್? ನಮ್ ಹೆಸರು ಮ್ಯಾಗ 3 ವರ್ಷ ಹಚ್ಚಕೇರಿ ನಾವ್ ತೊಗೊಂಡಿದ್ದೇವ್ರಿ. ಮತ್ ಕಟ್ಟಿದೇವ್. ಮತ್ ಏನ್ ಬಿ ಅವ್ರು ತೋರಿಸ್ತಾ ಇಲ್ಲ ನಮಗ್ ಮತ್ ಬ್ಯಾಂಕಿಂದು ಸಾಲ ಕೊಡ್ರಿ ಅಂದ್ರ ಬಿ ಕೊಡ್ಲಕ್ ತಯಾರಿಲ್ರಿ. ಯಾಕಂತಂದ್ರ ನಮ್ ಮನಿಗ್ 3 ಸಾರಿ ಹೋದ್ರ ಬಿ ಅವ್ರ ತಲೆಗ್ ತೋಲತಿಲ್ರಿ. ಏನಾಗೈತಿ ನಿಮ್ದು? ನಮಗ್ ನೋಡ್ರಿ 3 ವರ್ಷ 4 ತಿಂಗಳ 5 ತಿಂಗಳ ತನಕ ನಮ್ಗ ಅವ್ರು ಲೋನ್ ಎತ್ತಾರ. ನಾವು ಕೇಳಿದಾಗ ಅವ್ರು ಲೋನ್ ಎತ್ತಿಲ್ಲ ಅಂತ ಹೇಳ್ಯಾರ. ನಾವು ಈಗ ಟೈಟ್ ಅವ್ರಿಗೆ ಮಾಡಿದ್ರ ಈಗ ನಮಗ್ 4-5 ತಿಂಗಳಾಯ್ತು. ಈಗ ಕೊಟ್ಟಾರ ನಮ್ಗೆ ರೊಕ್ಕ. ಈಗ ಕೊಟ್ಟಾರ ಅವ್ರು. ನಮ್ದು ಲೋನ್ ಎತ್ತಿದ್ರು 3 ವರ್ಷ 6 ತಿಂಗಳಾಯ್ತು. ಈಗ ಜಗಳ ಆಡಿದ್ರೆ ಈಗ ಕೊಟ್ಟಾರ. ಈಗ ಕೊಟ್ಟು ಒಂದು ಲೋನ್ ಎತ್ತಿದ್ ಗೊತ್ತಿತ್ತ? ನನಗೆ ಗೊತ್ತಾಗಲಿಲ್ಲ. ಚಿಂಚೋಳಿ ಹೋಗಿ ನೋಡಿದ ನಾನು ನೋಡಿ ಬಂದು ಜಗಳ ಆಡಿದ. ಇಲ್ಲ ನನಗೆ ಕೊಟ್ಟಿಲ್ಲ. ಅವ್ರು 3 ವರ್ಷದ ತನಕ ನಾ ಕಾಲ್ ಬೀಳ್ತೇನೆ ಕೊಟ್ಟಿಲ್ಲ, ಕೈ ಬೀಳ್ತೇನೆ ಕೊಟ್ಟಿಲ್ಲ ಅವ್ರು. ಮತ್ತೊಬ್ರು ಇದಾರೆ ಸರ್. ಈಗ ನೀವು ಲೋನ್ ತಗೊಂಡ್ರ, ನಿಮ್ಗೆ ಎಷ್ಟು ಹೆಸರಲ್ಲಿ ಲೋನ್ ಆಗಿದೆ, ಯಾವಾಗ ಗೊತ್ತಾಯ್ತು? ಸರ್, ನಮಗ ಈಗ ಮೊನ್ನೆ ಈಗ 6 ತಿಂಗಳ ಆಚೆ ನಮ್ಗೆ ಲೋನ್ ಬೇಕಾಗಿದೆ ಸರ್. ಅವಾಗ ಹಿಡಿದು ಸರ್ 40,000 ಲೋನ್ ತಗೊಂಡಿದ್ದೇವೆ ನಾವು. ಕಟ್ಟಿದ್ರಲ್ಲ ಲೋನ್ ತಗೊಂಡು. ಆಮೇಲೆ ನಮ್ಗೆ ಲೋನ್ ಕೊಡೋದು ಇದು ನ್ಯಾಷನಲ್ ಬ್ಯಾಂಕ್ ಅಲ್ಲ. ಇವತ್ತು ಕಟ್ಟು ನಾಳೆ ಲೋನ್ ಸಿಗಲ್ಲ. ನಿಮ್ಮ 10-20 ಮಂದಿ ನಾವು ಡಾಕ್ಯುಮೆಂಟ್ಸ್ ಮೇಲೆ ಕಳಿಸ್ಕೇಸಿ ಅವು ಇದು ಲೋನ್ ನಂಬರ್ ಮಾಡ್ಕೊಂಡ್ ಬಂದ್ಕೇಸಿ ಆಮೇಲೆ ನಿಮ್ಗೆ ಲೋನ್ ಕೊಡ್ತೇನೆ ತಂದ್ರಿ. ಸರಿ ತಗೋಪ್ಪ ಅಂತಂದೇವ್ರಿ. ಅವ್ರು ಹಿಂಚೆ ಕೇಳ್ಕೊತ ಹೋದ್ರ, ಫೋನ್ ಸ್ವಿಚ್ ಆಫ್ ಹಾಕೋತ ಹೋದ್ರಿ. ನಮಗೆ ಮಾಹಿತಿ ಸಿಗಲ್ಲ. ಮಾಹಿತಿ ಮತ್ತೆ ಯಾಕೆ ಸುಳ್ಳು ಆಡತ್ತ ನಾ ಫೋನ್ ಬಿ ಸ್ವಿಚ್ ಆಫ್ ಹಾಕಿ ನಾ ಚುಂಚೋಗಿ ಹೋದ್ರಿ. ಚುಂಚೋಗಿ ಮತ್ತೆ ಸ್ಟೇಟ್ಮೆಂಟ್ ತಕೊಂಬಂದ್ರಿ. ಸ್ಟೇಟ್ಮೆಂಟ್ ತಕೊಂಬಂದ್ಮೇಲೆ ಅರ್ಧ ಗಂಬದ ಲೋನ್ ಅಂತ ತೋರ್ಸ್ಲತ್ತಾರೆ. ನಿಮಗೆ ದುಡ್ಡು ನಮ್ಮ ಕೈಲಿ ಬಂದಿಲ್ಲ ಸರ್. ಡಿಪಾಸಿಟ್ ಅವತ್ತೇ ಡಿಪಾಸಿಟ್ ಆಗಿದ್ರಿ, ಅವತ್ತೇ ವಿಡ್ರಾಲ್ ಆಗ್ಯಾವ್ರಿ. ನಾವ್ ಕೇಳಿದ್ರೆ ಅವ್ನಿಗೆ ಕೇಳಿದ್ರಿ ನಾ ಇದು ವಿಡ್ರಾಲ್ ಆಗ್ಯ ಅಂತಂದ್ರೆ ಇಲ್ಲ, ಅದು ವಿಡ್ರಾಲ್ ಇಲ್ಲ, ಅದು ವಿಡ್ರಾಲ್ ಯಾಕತ್ತದ, ಕಟ್ಟಿದ ಮೇಲೆ ಬಿಲ್ ಕೊಟ್ಟಿಲ್ಲ ನಿಮ್ಗೆ ಅಂತಂದ್ರಿ. ಸೊ ಇದಿಷ್ಟು ಇಲ್ಲಿನ ರೈತರು ಹೇಳ್ತಾ ಇರುವಂತದ್ದು. ರೈತರ ಹೆಸರಲ್ಲಿ ಸಾಲವನ್ನ ಏನು ಹೇರಿ, ಆದ್ರೆ ರೈತರಿಗೆ ಯಾವುದೇ ರೀತಿಯಾದಂತಹ ಹಣವನ್ನ ನೀಡದೆ ಲೂಟಿ ಮಾಡಿದೀಗ ರೈತರನ್ನ ಸಾಲಗಾರರನ್ನಾಗಿ ಮಾಡ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಹಾಗಾಗಿ ಈ ಒಂದು ಇಡೀ ಹಗರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ರೈತರ ಹೆಸರಿನಲ್ಲಿ ಏನು ದಾಖಲಾದಂತಹ ಸಾಲವನ್ನ ರೈತರಿಗೆ ನೀಡುವಂತ ಕೆಲಸ ಆಗಬೇಕು ಅನ್ನುವಂಥದ್ದು ಕೂಡ